ಬ್ರೇಕಪ್ ಆಯ್ತು ಅಂತ ನೀವು ತುಂಬಾ ಕೊರಗ್ತಾ ಇರ್ತೀರಿ. ಬಟ್ ಅವ್ರು ಈಸಿಲಿ ಮೂವ್ ಆನ್ ಆಗ್ತಿರ್ತಾರೆ. ಅಂದ್ರೆ ಕೆಲವು ಜನ ಕೆಲವು ರಿಲೇಶನ್‌ಶಿಪ್ಪಲ್ಲಿ ಎಷ್ಟೇ ಪ್ರಾಬ್ಲಮ್ ಆಗಿದ್ರು ಏನೂ ಆಗೇ ಇಲ್ಲ ತರದಲ್ಲಿ ಈಸಿಯಾಗಿ ನಡ್ಕೊಳ್ತಿರ್ತಾರೆ. ಇದಕ್ಕೇನ್ ಕಾರಣ? ಅವ್ರಿಗೆ ಹರ್ಟೇ ಆಗಿರಲ್ವಾ? ಅವ್ರಿಗೆ ಪೇನೇ ಆಗಿರಲ್ವಾ? ನಮ್ಮನ್ನ ನೆನೆಸ್ಕೊಳ್ತಾ ಇರಲ್ವಾ? ಎಷ್ಟೋ ಜನಗಳಿಗೆ ಒಂದು ಡೌಟ್ ಇದೆ. ಯೆಸ್ ಆರ್ ನೋ? ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನನ್ನ ಜೊತೆ ಮಾತಾಡಬೇಕು, ಕೌನ್ಸೆಲಿಂಗ್ ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಫೀಸ್ ಇರುತ್ತೆ. ಓಕೆ? ವಿಡಿಯೋ ಕೊನೆ ತನಕ ನೋಡಿ. ಫಸ್ಟ್ ಪಾಯಿಂಟ್ ಅವ್ರು ಯಾಕೆ ಈಸಿಲಿ ಮೂವ್ ಆನ್ ಆಗ್ತಾರೆ ಅಂತ ಹೇಳಿದ್ರೆ, ನೋಡಿ ಎಮೋಷನಲಿ ಅವ್ರ ಅಟ್ಯಾಚ್‌ಮೆಂಟ್ ತುಂಬಾ ಕಡಿಮೆ ಇರುತ್ತೆ ನಿಮ್ಮ ಒಟ್ಟಿಗೆ. ಯಾವ ವ್ಯಕ್ತಿಗೆ ಎಮೋಷನಲಿ ಅಟ್ಯಾಚ್‌ಮೆಂಟ್ ತುಂಬಾ ಕಡಿಮೆ ಇರುತ್ತೆ ರಿಲೇಶನ್‌ಶಿಪ್ಪಲ್ಲಿ, ಆ ವ್ಯಕ್ತಿ ಈಸಿಲಿ ಬೇರೆಯವರೊಟ್ಟಿಗೆ ಮೂವ್ ಆನ್ ಆಗ್ಬಿಡ್ತಾನೆ. ಅವರಿಗೆ ಕಣ್ಣೀರು ಬರಲ್ಲ, ಒಬ್ಬಂಟಿತನ ಅಂತೂ ಕಾಡೋದೇ ಇಲ್ಲ. ಯಾರಿಗೆ ಅಟ್ಯಾಚ್‌ಮೆಂಟ್ ತುಂಬಾ ಇರುತ್ತಲ್ಲ, ಆ ವ್ಯಕ್ತಿಗಳು ಮಾತ್ರ ತುಂಬಾ ಕಣ್ಣೀರು ಹಾಕ್ತಾರೆ. ಅದು ಸ್ಮಾಲೇ ಇರ್ಬೋದು, ತುಂಬಾ ದೊಡ್ಡ ಪೇನ್ ತರ ಅನ್ನಿಸ್ತಾ ಇರುತ್ತೆ. ಇದು ಒನ್ ಆಫ್ ದ ರೀಸನ್. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ರಿಯಾಲಿಟಿ ಅಕ್ಸೆಪ್ಟ್ ಮಾಡ್ತಾರೆ. ಸೊ ರಿಯಾಲಿಟಿ ಅಂತ ಹೇಳಿದ್ರೆ ಪ್ರೆಸೆಂಟಲ್ಲಿ ಓಕೆ ಅವ್ರಿಲ್ಲ, ಬೇರೆಯವರೊಟ್ಟಿಗೆ ಹೋಗ್ಬಿಟ್ಟಿದ್ದಾರೆ. ನೆಕ್ಸ್ಟ್ ನಾನು ನನ್ನ ಬದುಕನ್ನು ನೋಡ್ಕೋಬೇಕು, ನನ್ನ ಜೀವನ ನೋಡ್ಕೋಬೇಕು, ಸಮಯ ವೇಸ್ಟ್ ಮಾಡಬಾರ್ದು. ಸೊ ಈ ಥರದ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ದಿಸ್ ಇಸ್ ಕಾಲ್ಡ್ ಪ್ರಾಕ್ಟಿಕಲ್ ಥಾಟ್ ಅಂತ ಹೇಳ್ತೀವಿ. ಸೊ ಪ್ರಾಕ್ಟಿಕಲ್ ಮೇಲೆ ತುಂಬಾ ಯೋಚನೆ ಮಾಡಿದಾಗ ಅವರಿಗೆ ಎಮೋಷನಲಿ ಅದು ಮೈಂಡಿಗೆ ಬರೋದಿಲ್ಲ. ಸೊ ಪ್ರಾಕ್ಟಿಕಲ್ ಹಿಂಗಿದೆ ಇವತ್ತು. ಇದನ್ನ ಮುಂದೆ ನಾನು ನೆಕ್ಸ್ಟ್ ಲೈಫ್‌ನ ನೋಡ್ಕೊಬೇಕು. ಇದ್ರ ಮೇಲೆನೇ ಸಮಯ ಕಳೆಯಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ನೋವಾದ್ರೂ ಅದನ್ನ ತಲೆ ಕೆಡಿಸ್ಕೊಳ್ಳಲ್ಲ. ನೆಕ್ಸ್ಟ್ ಪಾಯಿಂಟ್, ತಮ್ಮ ವ್ಯಾಲ್ಯೂಸ್ ಗೊತ್ತಿರೋದಕ್ಕೆ ಎಕ್ಸಾಂಪಲ್, ವ್ಯಾಲ್ಯೂಸ್ ಎಲ್ಲಿ ಇರಲ್ವೋ, ಅಂದ್ರೆ ಅವ್ರ ವ್ಯಾಲ್ಯೂಸ್ ಅವ್ರಿಗೆ ಗೊತ್ತಿರುತ್ತೆ. ಆ ಗೊತ್ತಿರೋ ವ್ಯಾಲ್ಯೂಸ್ ಅಲ್ಲಿ ಎಲ್ಲಿ ಅವರಿಗೆ ಆ ಪ್ಲೇಸಲ್ಲಿ ವ್ಯಾಲ್ಯೂ ಸಿಗ್ತಾ ಇರಲ್ಲೋ, ಆ ಪ್ಲೇಸಿಂದ ಅವ್ರು ಆಚೆ ಬಂದ್ಬಿಡ್ತಾರೆ. ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಅವ್ರಿಗೆ ವ್ಯಾಲ್ಯೂಸ್ ಸಿಗ್ತಾ ಇಲ್ಲ ಆ ಪ್ಲೇಸಲ್ಲಿ, ಏನೋ ಒಂದು ಬ್ರೇಕಪ್ ಆಯಿತು ಅಥವಾ ಯಾರೋ ಅವ್ರನಿಗೆ ಬೆಲೆ ಕೊಡ್ತಾ ಇಲ್ಲ, ಚೀಟಿಂಗ್ ಆಯಿತು ಅಂತ ಹೇಳಿದ್ರೆ, ಆ ಪ್ಲೇಸಲ್ಲಿ ಒಂದು ಕ್ಷಣನೂ ಕೂಡ ಇರಕ್ಕೆ ಇಷ್ಟಪಡಲ್ಲ. ಎಂಥದೇ ಅಟ್ಯಾಚ್‌ಮೆಂಟ್ ಇರಲಿ ಅವರು ಬಿಟ್ಬಿಟ್ಟು ಆಚೆ ಬಂದ್ಬಿಡ್ತಾರೆ. ಇದು ಒನ್ ಆಫ್ ದ ರೀಸನ್ ಆಗುತ್ತೆ. ಬಿಕಾಸ್ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಅಂದ್ರೆ ನಾವು ಇದ್ದು ಸತ್ತಂಗೆ ಲೆಕ್ಕಾಚಾರ. ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಮುಖ್ಯ ಇದೆ ಒಂದು ರಿಲೇಶನ್‌ಶಿಪ್ಪಲ್ಲಿ. ಸೊ ಅದು ಸಿಗ್ತಾ ಇಲ್ಲ ಅಂತ ಗೊತ್ತಾದಾಗ ಅದೇನೇ ಇದ್ರೂ ಕೂಡ ಅಲ್ಲಿಂದ ಆಚೆ ಬಂದ್ಬಿಡ್ತಾರೆ. ಇದು ಕೂಡ ಈಸಿಲಿ ಮೂವ್ ಆನ್ ಆಗಕ್ಕೆ ರೀಸನ್. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕೆಲವ್ರು ಏನಂತ ಹೇಳಿದ್ರೆ ಬ್ರೇಕಪ್ ಆಯ್ತು ಅಂದ್ರೆ ಫ್ರೆಂಡ್ಸು, ವರ್ಕು, ಡ್ರೀಮ್ಸು, ಜಿಮ್ಮು ಈ ಥರದ್ ಇತರೆ ಆಕ್ಟಿವಿಟೀಸ್ ಅಲ್ಲಿ ಅಥವಾ ಗೋಲ್ ಸೆಟ್ಟಿಂಗು ಅವ್ರ ಮೈಂಡ್‌ನ ಬಿಸಿ ಇಟ್ಕೊಳ್ತಾರೆ. ಅದೇ ಮೇನ್ ಅಂತ ಲೈಫ್‌ನ ಅಚೀವ್‌ಮೆಂಟ್ ಅಂತ ಇಟ್ಕೊಳ್ತಾರೆ. ಸೊ ಹಾಗಾಗಿ ಅವ್ರಿಗೆ ಏನೂ ಮ್ಯಾಟರ್ ಆಗೋದಿಲ್ಲ. ಈಸಿಲಿ ಅವ್ರು ಮೂವ್ ಆನ್ ಆಗ್ಲಿಕ್ಕೆ ಶುರು ಮಾಡ್ತಾರೆ. ಓಕೆ. ಬಿಸಿ ಇದ್ದಾಗ ಈ ಥರದ್ ಗೋಲ್ ಮೇಲೆ ತುಂಬಾ ಅಟ್ಯಾಚ್‌ಮೆಂಟ್ ಬೆಳೆಸ್ಕೊಂಡಾಗ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮಿಷ ನಿಮಿಷಕ್ಕೂ ಅವರು ನೆನೆಸ್ಕೊಳ್ತಾ ಇರ್ಲಿಲ್ಲ. ಕೆಲವ್ರೇನ್ ಮಾಡ್ತಾರೆ, ಪ್ರತಿ ಕ್ಷಣನೂ ಕೂಡ ನೆನಪು ಮಾಡ್ಕೊಂಡು ಹಿಂದಿಂದು ಅಳ್ತಾ ಇರ್ತಾರೆ. ಬಟ್ ಇವ್ರು ನೆನಪೇ ಮಾಡ್ಕೊಳ್ತಾ ಇರಲ್ಲ. ಸೊ ಅವರು ಪ್ರೆಸೆಂಟ್ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಾ ಹೋಗ್ತಿದ್ದಂಗೆನೆ ಅವ್ರು ಈಸಿಲಿ ಮೂವ್ ಆನ್ ಆಗಕ್ಕೆ ಅವ್ರಿಗೆ ಈಸಿ ಆಗತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಯಾಕೆ ಬ್ರೇಕಪ್ ಆಯ್ತು ಅನ್ನೋ ಕ್ಲಾರಿಟಿ ಪಕ್ಕಾ ಸಿಕ್ಕಿರುತ್ತೆ. ನೋಡಿ ನಾನು ಅದೇ ಹೇಳ್ತೀನಿ. ಬ್ರೇಕಪ್ ಯಾಕಾಯ್ತು ಅಂತ ತಿಳ್ಕೊಂಡ ಮೇಲೆ ಅಲ್ಲಿ ವಾಸ್ತವತೆಗೆ ಹೋಗ್ತೀವಿ. ವಾಸ್ತವತೆಗೆ ಹೋದ್ವಿ ಅಂತ ಹೇಳಿದ್ರೆ, ಹಿಂದೆ ಎಷ್ಟೇ ನಾವು ಚೆನ್ನಾಗಿರ್ಲಿ, ಇಲ್ಲ ಪ್ರೆಸೆಂಟ್ ಇನ್ನಿಷ್ಟು ವರ್ಷ ಬದುಕ್ತೀವಿ, ನಮ್ಮ ಜೀವನಕ್ಕೆ ನಾವೇನ್ ಮುಖ್ಯ ಮಾಡ್ಕೋಬೇಕು ಇದ್ರ ಮೇಲೆ ಯೋಚನೆ ಮಾಡಕ್ ಶುರು ಮಾಡ್ಕೊಂಡಾಗ ನಮ್ಗೆ ಈಸಿ ಅನ್ಸುತ್ತೆ ಬ್ರೇಕಪ್ ಇಂದ ಆಚೆ ಹೋಗ್ಲಿಕ್ಕೆ, ಈಸಿಲಿ ಮೂವ್ ಆನ್ ಆಗಕ್ಕೆ. ಇದಿಷ್ಟು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಯಾಕೆ ಕೆಲವರು ತುಂಬಾ ಈಸಿಲಿ ಕಣ್ಣೀರು ಹಾಕ್ದಿರಾ, ಒಂಟಿತನದಲ್ಲಿ ಇರ್ದಿರಾ ಯಾಕೆ ಮೂವ್ ಆನ್ ಆಗ್ತಾರೆ ಅಂತ. ಓಕೆ. ಏನ್ ಅನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಲೈಕ್ ಮಾಡಿ, ಅಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.